ಚುನಾವಣೆ ಬಂತು ಅಂತಾದ್ರೆ ನಾಯಕರ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿಬರುತ್ತೆ. ಇದೀಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಒಂದು ಆರೋಪವನ್ನು ಮಾಡಲಾಗಿದೆ. ಅನುಕಂಪಕ್ಕಾಗಿ ಆಸ್ಪತ್ರೆ ಸೇರ್ತಾರೆ ಅನ್ನೋ ಆರೋಪ ಅದು. ಕಳೆದ ವಾರವಷ್ಟೇ ಎಚ್ಡಿಕೆ ಚೆನ್ನೈನಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆದರೆ ಆ ಆಪರೇಷನ್ನ ಬಗ್ಗೆ ಕಾಂಗ್ರೆಸ್ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ. ಚುನಾವಣಾ ರಣಕಣದಲ್ಲಿ ನಾಯಕರ ನಡುವಿನ ವಾಗ್ಯುದ್ಧ ಯಾವ ಹಂತಕ್ಕೆ ತಲುಪಿದೆ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ಅಖಾಡದಲ್ಲಿ ಮಾತಿನ ಸಮರಕ್ಕಿಳಿದಿರೋ ನಾಯಕರು ವೈಯಕ್ತಿಕವಾಗಿ ದಾಳಿ ಮಾಡೋಕೆ ಶುರು ಮಾಡಿರೋ ಪರಿ ಇದು. ಚುನಾವಣೆ ಬಂತು ಎಂದರೆ ಎಚ್ಡಿಕೆ ಆಸ್ಪತ್ರೆ ಸೇರ್ತಾರೆ. ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ಕೈ ಶಾಸಕ ಡೌಟ್. ಚುನಾವಣಾ ಅಖಾಡದಲ್ಲಿ ಎಲ್ಲಾ ಪಕ್ಷಗಳ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ನಡೆಯೋದು ಸಹಜ. ಆದ್ರೆ ಈಗ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಒಂದು ಹೆಜ್ಜೆ ಮುಂದೆ ಹೋಗಿ ಎಚ್ಡಿಕೆ ಆಪರೇಷನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. 3 ದಿನದಲ್ಲಿ ಹಾರ್ಟ್ ಆಪರೇಷನ್ ಆಗುತ್ತೆ, 4ನೇ ದಿನಕ್ಕೆ ಇಡೀ ರಾಜ್ಯ ಸುತ್ತುತ್ತಾರೆ, ಅದೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆ ಬಂತು ಎಂದರೆ ಸಾಕು ಆಸ್ಪತ್ರೆ ಸೇರ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ್ ಅಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ಇನ್ನು ಶಾಸಕರ ಅನುಮಾನದ ಬಗ್ಗೆ ಮಾತಾಡಿದ ನಿಖಿಲ್ ಕುಮಾರಸ್ವಾಮಿ, ತಂದೆ ಆಪರೇಷನ್ ಆಗಿದ್ದು ನಿಜ, ಅದನ್ನ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಆಪರೇಷನ್ ಅನುಕಂಪದಲ್ಲಿ ಮತ ಕೇಳುವ ಪ್ರಮೇಯ ನಮಗಿಲ್ಲ ಅಂತಲೂ ತಿರುಗೇಟು ಕೊಟ್ಟಿದ್ದಾರೆ. ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು. ಏಕೆಂದ್ರೆ ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ. ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ, ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ. ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ. 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವ್ರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ, ಅವರ ಒಂದು ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ. ಯಾಕೆಂದರೆ ಈ ರೀತಿ ಮಾತನಾಡಬಾರ್ದು. ಇವತ್ತು ನಾವು ಪ್ರೂವ್ ಮಾಡ್ಕೊಳ್ಬೇಕೆ ಅದನ್ನು. ಇವತ್ತು ನಮಗಿರ್ತಕ್ಕಂಥ ನಮಗೆ ಗೊತ್ತಿದೆ. ನಮ್ಮ ತಂದೆ ಈ ರಾಜ್ಯ ಕಟ್ತಕ್ಕಂಥದ್ದಕ್ಕೆ, ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಎಷ್ಟು ವರ್ಷಗಳ ಕಾಲ ಅವ್ರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ, ಅವ್ರ ದೇಹದ ಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ, ಅದರ ಪರಿಣಾಮ ಇದು. 10-15 ವರ್ಷಗಳ ಕಾಲ ಕನಿಷ್ಠ ಪಕ್ಷ ಆ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಆಪರೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಆದರೆ ಇವತ್ತು ಅವರು ದೇಹಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಂಡನೆ ಇದೆಯಲ್ಲ, ಅದು ಬಹುಶಃ ಇವತ್ತು ಅವ್ರ ದೇಹದ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ. 6 ವರ್ಷಕ್ಕೆ ಇವತ್ತು ಮತ್ತೊಮ್ಮೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಅತ್ಯಂತ ನೋವಿದೆ. ಇವತ್ತು ಸುಮ್ಮನೆ ಮೊಸಳೆ ಕಣ್ಣೀರಾಗ್ತಕ್ಕಂಥದ್ದು ನಮ್ಮ ಕುಟುಂಬ ಎಂದೂ ಕೂಡ ಮಾಡಿಲ್ಲ. ನಮಗೋಸ್ಕರ ನಾವೆಂದೂ ಕೂಡ ಕಣ್ಣೀರಾಗ್ತಕ್ಕಂಥದ್ದಲ್ಲ. ಈ ರಾಜ್ಯದ ಜನತೆಗೆ ಏನಾದರೂ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಹಜವಾಗಿ ಕುಮಾರಣ್ಣವ್ರ ಕಣ್ಣೀರು ಬರುತ್ತೆ. ಇವತ್ತೇನು ನಾವು ಕಣ್ಣೀರು ಹಾಕಿ ಇವತ್ತು ನಾವು ಪ್ರಚಾರ ಗಿಟ್ಟಿಸ್ಕೊಳ್ಬೇಕಾಗಿಲ್ಲ. ಇತ್ತ ಮೈತ್ರಿ ನಾಯಕರು ಕೂಡ ರಮೇಶ್ ಬಂಡಿಸಿದ್ದೇಗೌಡರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಅವರು ಯಾರು ರಮೇಶ್ ಬಂಡಿಸಿದ್ದೇಗೌಡರು ಮಾತ್ರ ಅಲ್ಲ, ಎಲ್ಲ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವರಿಗೆ ಗೊತ್ತಾಗುತ್ತೋ ಆವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ. ಅದು ಕಾಂಗ್ರೆಸ್ಸಿನ ಚಾಳಿನೇ ಆ ಥರದ್ದು. ಅವ್ರು DNA-ನಲ್ಲೇ ಆ ಥರ ಇನ್ನೊಬ್ಬರನ್ನ ಹೀಯಾಳಿಸುವಂಥ ಗುಣ ಇದೆ. ಅಷ್ಟೇ ಅಲ್ಲ, ಖುದ್ದು ಕಾಂಗ್ರೆಸ್ ನಾಯಕರೇ ರಮೇಶ್ ಬಂಡಿಸಿದ್ದೇಗೌಡರ ಹೇಳಿಕೆಯನ್ನ ಖಂಡಿಸುತ್ತಿದ್ದಾರೆ. ವೈಯಕ್ತಿಕ ವಿಚಾರಗಳನ್ನು ನಾವು ಯಾರೂ ಮಾತಾಡಬಾರ್ದು. ನಮಗೆ
ನಮಗೆ ನಿಯಂತ್ರಣ ಇರಬೇಕು. ಅವರ ಪರ್ಸನಲ್ ವಿಚಾರಗಳು, ಅವ್ರು ಎಲ್ತಿರ್ಬೋದು, ಬೇರೆ ಏನೇ ಇರ್ಬೋದು, ಪರ್ಸನಲ್ ಮ್ಯಾಟರ್ಸನ್ನು ನಾವು ಯಾರು ಕೂಡ ಈ ಚುನಾವಣೆಯಲ್ಲಿ ಉಪಯೋಗ ಮಾಡಬಾರ್ದು. ಅದಕ್ಕೆ ನಿಯಂತ್ರಣ ಇದ್ದರೆ ಭಾಳ ಒಳ್ಳೆಯದು. ಯಾರೇ ಇರಲಿ, ನಾನೇ ಇರಲಿ, ಇನ್ನೊಬ್ರು ಇರಲಿ, ಅದು ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಒಟ್ನಲ್ಲಿ ಎಚ್ಡಿಕೆ ಆಪರೇಷನ್ ಅನ್ನ ಶಾಸಕ ಚುನಾವಣಾ ಅಖಾಡದಲ್ಲಿ ಅಸ್ತ್ರವಾಗಿಸಿಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಹರೀಶ್ ಕಾಕೋಳ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.